ಮಹಾಭಾರತದಂತಹ ಯುದ್ಧ ನಡೆಯುವುದಕ್ಕಿಂತ ಮುಂಚೆ ಆ ಮಹಾಭಾರತ ಯುದ್ಧದಲ್ಲಿ ಶಿಷ್ಟರಿಗೆ ಜಯವಾಗಲಿ ಅನ್ನುವ ಕಾರಣಕ್ಕಾಗಿ 2 ಬಲಿಗಳು ನಡೀತವೆ. ಹ್ಮ್ ಹ್ಮ್ ಒಂದು ಭೀಮನ ಮೊಮ್ಮಗನಾದಂಥ ಬರ್ಬರಿಕನ ಹತ್ಯೆ ಆಗುತ್ತೆ. ಹ್ಮ್ ಹ್ಮ್ ಇನ್ನೊಂದು ಅರ್ಜುನನ ಮಗನಾದಂಥ ಅವನ ಅರಮಣ ಅಂತ, ಅವನು ಉಲೂಪಿಯ ಮಗ, ಹ್ಮ್ ಹ್ಮ್ ಅವನ ಹತ್ಯೆ ಆಗುತ್ತೆ. ಅವರು ಯಾಕೆ ಹತ್ಯೆ ಆಗುತ್ತೆ ಅಂತಂದರೆ, ಅಂದರೆ ಮನುಷ್ಯರ ರಕ್ತ ಈ ಒಂದು ಶುಭ ಕಾರ್ಯಕ್ಕಾಗಿ ಬೀಳಬೇಕು, ಅದು ಭೂಮಿಯನ್ನು ಸೇರಬೇಕು, ಬಲಿ ಹ್ಮ್ ಆಗಬೇಕು. ಇದೆಲ್ಲ ಕೆಲವು ನಂಬಿಕೆಗಳು. ಅಂದರೆ ನಮ್ಮ ಶಿಷ್ಟಾಚಾರದ ಸಂದರ್ಭದಲ್ಲಿ ನಾವು ಶುಭಗರು ಅಂತ ತೋರಿಸ್ಕೊಳ್ಳುವಾಗಲೇ ನಮ್ಮ ಆಚರಣೆಯಲ್ಲಿರಬಹುದಾದಂತಹ ಹಿಂಸೆಯನ್ನು ನಾವು ಸಹಿಸಿಕೊಳ್ಳಬಹುದಾದಂತಹ ಒಂದು ಘಟ್ಟಕ್ಕೂ ನಮ್ಮ ಮನಸ್ಸು ತಯಾರಾಗಿರುತ್ತೆ. ಹ್ಮ್ 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 ಅದು ಇವತ್ತಿನ ಘಟ್ಟದಲ್ಲಿ ಅದು ಕಾಯ್ದೆಯಿಂದ ನಿಷೇಧಿತವಾದದ್ದು. ಹ್ಮ್ ಬಾಲಿ ಬಲಿ ಕೊಡೋದು. ಪ್ರಾಣಿಗಳ ಬಲಿ ಇಲ್ಲ. ಆದರೆ ಒಂದು ಕಾಲದಲ್ಲಿ ಇದು ಗ್ರಾಹ್ಯ. ಆ ಬಲಿ ಆಗೋದಕ್ಕೆ ನಾನು ರೆಡಿ ಇದ್ದೇನೆ ಅಂತ ಅವರಾಗಿಯೇ ಹೋಗ್ತಾ ಇದ್ರು. ಈಗ ನಾನೇನು ಅರವಣ ಅಂತ ಹೇಳಿದೆ, ಅವನು ಹೇಳ್ತಾನೆ, ನನ್ನಲ್ಲಿ ಈ ಒಂದು ನಿಮಿರಿ ನಿಂತಹ ರೋಮ ರಾಶಿಗಳು ನನ್ನ ದೇಹದಲ್ಲಿ ಇರೋದ್ರಿಂದ ಈ ಬಲಿ ಪುರುಷನಾಗಿ ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಅವನೇ ಒಪ್ಕೊಂಡು ಬಿಡ್ತಾನೆ, ತನ್ನ ಬಲಿ ಆಗಲಿ. ಇಂಥದ್ದೆಲ್ಲ ನಾವು ಇವತ್ತಿನ ಜಗತ್ತಿನಲ್ಲಿ ಕಾಣೋದು ಕಷ್ಟ.